ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲ ಸೋಷಿಯಲ್ ಮೀಡಿಯಾಸ್ನು ಬ್ಯಾನ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. 2026ರ ಬಜೆಟ್ ನ ಮಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. 4,48,000 ಕೋಟಿ ಈ ಒಂದು ಬಜೆಟ್ ಆಗಿರುತ್ತೆ. ಈ ಒಂದು ಬಜೆಟ್ ನಲ್ಲಿ ಜನಸಾಮಾನ್ಯರಿಗೆ ಏನೆಲ್ಲ ಉಪಯೋಗ ಆಗಿದೆ ಮತ್ತೆ ಏನೆಲ್ಲ ಚೇಂಜಸ್ ನ ಮಾಡಿದ್ದಾರೆ ಅಂತ ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ 16 ವರ್ಷದ ಒಳಗಿರೋಂಥವ್ರಿಗೆ ಎಲ್ಲರಿಗೂ ಕೂಡ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತಾರೆ ಅಂತ, ಅಂದ್ರೆ 16 ವರ್ಷದ ಒಳಗಿರೋಂಥ ಮಕ್ಕಳಿಗೆ ಮಾತ್ರ. ಅದು ಯಾವ ರೀತಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಈ ಒಂದು ಜಸ್ಟ್ ಒಂದು ಫೋನ್ ನಂಬರ್ ಇದ್ರೆ ಸಾಕು, ಎಷ್ಟು ಅಕೌಂಟ್ ಬೇಕಾದ್ರೂ ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೋಬಹುದು. ಅದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನೋಡ್ಬೇಕು. ಮಕ್ಕಳ ಒಂದು ಮಾನಸಿಕ ಮತ್ತು ಕಲಿಕೆಗೆ ಎಫೆಕ್ಟ್ ಆಗುತ್ತೆ ಅಂತ ಈ ರೀತಿ ಇದನ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಸಿಲ್ಕ್ ಬೋರ್ಡ್ ಇಂದ KR ಪುರಂ ವರೆಗೆ ಔಟರ್ ರಿಂಗ್ ರೋಡ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕಾರಿಡಾರ್ ನಿರ್ಮಾಣ ಮಾಡ್ತಾ ಇದಾರಂತೆ. ಕರ್ನಾಟಕದಲ್ಲಿ 800 ಶಾಲೆಗಳನ್ನ ಪಬ್ಲಿಕ್ ಶಾಲೆಗಳಾಗಿ ಅಪ್ಡೇಟ್ ಮಾಡ್ತಾ ಇದಾರಂತೆ. ಮತ್ತೆ ಆಲ್ಕೋಹಾಲ್ ಮೇಲೆ ಆಗ್ತಿದ್ದಂತಹ ಟ್ಯಾಕ್ಸ್ ನ ಆಲ್ಕೋಹಾಲ್ ನ ಪರ್ಸೆಂಟೇಜ್ ಮುಖಾಂತರ ಇನ್ಮೇಲೆ ಆಗ್ತಾ ಇದಾರಂತೆ. ರಾಯಚೂರಿನಲ್ಲಿ ಟ್ರಾಮಾ ಕೇರ್ ಸೆಂಟರ್ ಮತ್ತೆ ಮೈಸೂರು ತುಮಕೂರಿನಲ್ಲಿ ಕ್ಯಾನ್ಸರ್ ಸೆಂಟರ್ ನ ಓಪನ್ ಮಾಡ್ತಾ ಇದಾರಂತೆ. ಒಟ್ಟಾರೆ ಆರೋಗ್ಯದ ಮೂಲ ಸೌಕರ್ಯದ ಅಭಿವೃದ್ಧಿಗಾಗಿ 900 ಕೋಟಿನ ಮಂಜೂರು ಮಾಡಿದ್ದಾರೆ. ಮತ್ತೆ ಕರಾವಳಿ ಪ್ರದೇಶದಲ್ಲಿರೋರಿಗೆ 195 ಕೋಟಿ ವೆಚ್ಚದಲ್ಲಿ 400 ಬೆಡ್ ಇರುವಂತಹ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನ ಓಪನ್ ಮಾಡ್ತಾ ಇದಾರಂತೆ. ಈ ಒಂದು ಬಜೆಟ್ ನ ಅಭಿಪ್ರಾಯ ನಿಮ್ಗೆ ಏನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ.